ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿಯವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಣೆಗೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ್ ಪರಿಷತ್ ಆಗ್ರಹ. ದಕ್ಷಿಣ ಭಾರತದ ಗಾನ ಕೋಗಿಲೆ ಎಂದೇ ಹೆಸರಾಗಿದ್ದ ಎಸ್ ಜಾನಕಿಯವರು ಕಲಾಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆ ಅಪಾರ. 17 ಭಾಷೆಗಳಿಗಿಂತ ಹೆಚ್ಚು 48,000 ಚಲನಚಿತ್ರ ಗೀತೆಗಳು, ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಕೀರ್ತಿಯನ್ನ ಎತ್ತಿ ಹಿಡಿದಿರುವ ಕಲಾ ಸರಸ್ವತಿ ಎಸ್ ಜಾನಕಿ ಅವರ ನಿಧನ ದೇಶಕ್ಕೆ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ನಗರದ ಪೋಸ್ಟ್ ಸರ್ಕಲ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಕೇಂದ್ರ ಸರ್ಕಾರಕ್ಕೆ ಉಪ ತಹಶೀಲ್ದಾರ್ ಎಂಎಸ್ ಕಡೂರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ ಪರಿಷತ್ ರಾಜ್ಯಾಧ್ಯಕ್ಷ ರವೀಂದ್ರ ಗೌಡ ಪಾಟೀಲ್ ಮಾತನಾಡಿ, ಎಸ್ ಜಾನಕಿ ಅಮ್ಮನವರ ಅಗಲಿಕೆ ದೇಶದ ವಿವಿಧ ರಾಜ್ಯಗಳ ಕಲಾಕ್ಷೇತ್ರದ ಅನರ್ಘ್ಯ ರತ್ನದ ಕೊಂಡಿ ಕಳಚಿದಂತಾಗಿದೆ. ಕಲಾ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಎಸ್ ಜಾನಕಿಯವರ ಕೊಡುಗೆ ಅಪಾರ. ಈ ಮಹಾನ್ ಕಲಾವಿದೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಜೆ ಘೋಷಣೆ ಮಾಡುವ ಮೂಲಕ ಶೋಕಾಚರಣೆ ಮಾಡದಿರುವುದು ದೇಶಕ್ಕೆ ಮಾಡಿದ ಅಪಮಾನ. ಕೇಂದ್ರ ಸರ್ಕಾರ ಎಸ್ ಜಾನಕಿಯವರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಬೇಕು ಹಾಗೂ ಅವರ ಬಾಲ್ಯ ಮತ್ತು ವೃತ್ತಿ ಬದುಕಿನ ಕಲೆಗಾಗಿ ಜೀವನವನ್ನ ಮುಡುಪಾಗಿಟ್ಟ ಕಲಾಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಅವರ ಹೆಸರಿನಲ್ಲಿ ವಿವಿಧ ವಿನ್ಯಾಸದ ಅಂಚೆಚೀಟಿಗಳನ್ನು ಬಿಡುಗಡೆಗೊಳಿಸಬೇಕು ಮತ್ತು ದೇಶದ ಎಲ್ಲಾ ರಾಜ್ಯಗಳಿಂದ ದೆಹಲಿಗೆ ಓಡಾಡುವ ಪ್ರಯಾಣಿಕರ ರೈಲುಗಳಿಗೆ ಎಸ್ ಜಾನಕಿ ಅವರ ಹೆಸರನ್ನ ನಾಮಕರಣ ಮಾಡಬೇಕು. ಜೀವಮಾನದ ಕಲಾ ಕ್ಷೇತ್ರದ ಸೇವೆಗೆ ನೀಡಿರುವ ಕೊಡುಗೆಯನ್ನ ಪದಗಳಲ್ಲಿ ವರ್ಣಿಸಲಾಗುವುದು. ಈ ಮೇರು ಸಾಧಕಿಯ ಹೆಸರಿನಲ್ಲಿ ಕಲಾಕ್ಷೇತ್ರದ ಸಾಧಕರಿಗೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ನೀಡುವ ಮೂಲಕ ಗೌರವ ಸಲ್ಲಿಸಬೇಕು. ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಎಸ್ ಜಾನಕಿಯವರ ಹೆಸರು ನೀಡಬೇಕು ಎಂದರು. ನಿತ್ಯಾನಂದ ಕುಂದಾಪುರ, ಜಗದೀಶ್ ಕೆರೋಡಿ, ಪರಶುರಾಮ್ ಕುರುವತ್ತಿ, ಬಸಣ್ಣ ಹೊನ್ನಾಳಿ, ರಾಜು ಓಲೇಕಾರ್, ಹಾಲೇಶ್ ಬಸಾಪುರ, ವೀರೇಶ್ ಬಳ್ಳಾರಿ, ಮಂಜಣ್ಣ ಗಳಗನತ, ಅಜ್ಜಪ್ಪ ನಾಯಕ, ಗೋವಿಂದಪ್ಪ ಲಮಾಣಿ ಇತರರು ಹಾಜರಿದ್ದರು. ಎಸ್ ಜಾನಕಿ ಅವರಿಗೆ ಇವತ್ತಿನ ದಿವಸ ಭಾಷೆಯಲ್ಲಿ ಹಾಡನ್ನು ಹಾಡತಕ್ಕಂಥ ಗಾನಗಳಿಗೆ ಶ್ರೀಮತಿ ಎಸ್ ಜಾನಕಿ ಅಮ್ಮನವರಿಗೆ ಇವತ್ತು ನಾವು ನುಡಿ ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ನವದೆಹಲಿ ಇವರಿಗೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ ಪರಿಷತ್, ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ರೈತ ಪರ ಶ್ರೀಶಕ್ತಿ ಸಂಘಟನೆ ಅವರಿಗೆ ಸಿಗಲಿ ಸಿಗಲಿ ಭಾರತ ರತ್ನ ಸಿಗಲಿ, ಸಿಗಲಿ ಸಿಗಲಿ ಭಾರತ ರತ್ನ ಸಿಗಲಿ, ಸಿಗಲಿ ಸಿಗಲಿ ಭಾರತ ರತ್ನ ಸಿಗಲಿ. ಅದ್ಭುತವಾದ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರಿಗೆ ಮೊನ್ನೆ ಅವರ ನಿಧನದ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡಬೇಕಾದ ರೀತಿಯಲ್ಲಿ ಗೌರವವನ್ನು ಕೊಡದೇ ಇರುವುದು ಬಹಳಷ್ಟು ಅವರ ಅಭಿಮಾನಿಗಳಿಗೆ ನೋವಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಅವತ್ತು ಶೋಕಾಚರಣೆ ಮಾಡಬೇಕಾಗಿತ್ತು ಇಡೀ ದೇಶಾದ್ಯಂತ. ರಾಜ್ಯ ಸರ್ಕಾರ ರಜೆಯನ್ನು ಘೋಷಣೆ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವರ ಬಗ್ಗೆ ಗೌರವವನ್ನು ತೋರದಿದ್ದಕ್ಕೆ ಬಹಳಷ್ಟು ಅವರ ಅಭಿಮಾನಿಗಳಿಗೆ ನೋವಾಗಿದೆ ಅಂದರೆ ತಪ್ಪಾಗಲಾರದು. ಇವತ್ತು ನಮ್ಮ ಎಸ್ ಜಾನಕಿ ಅಮ್ಮನವರಿಗೆ ಏನು ಅವರ ಜೀವಿತದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಅವರ ಸಾಧನೆಗೆ ಕೊಡಬೇಕಾಗಿದ್ದ ಗೌರವವನ್ನು ಕೊಟ್ಟಿಲ್ಲ. ಇನ್ನು ಮುಂದೆ ಅದರ ತನ್ನ ತಪ್ಪನ್ನು ತಿದ್ದುಕೊಂಡು ಕೇಂದ್ರ ಸರ್ಕಾರ ಅವರ ಮರಣೋತ್ತರ ನಂತರವಾದರೂ ಅವರಿಗೆ ಖ್ಯಾತ ಗಾಯಕಿ ಇವತ್ತು ಎಸ್ ಜಾನಕಿ ಅಮ್ಮನವರಿಗೆ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಗೌರವವನ್ನು ಅವರ ನಿಧನದ ಸಂದರ್ಭದಲ್ಲಿ ಕೊಡಲಿಲ್ಲ. ಇನ್ನು ಮುಂದಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತು ಅವರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೂಡಲೇ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಬೇಕು ಮತ್ತು ದೇಶದಲ್ಲಿ ಓಡಾಡ್ತಕ್ಕಂಥ ಎಲ್ಲ ರೈಲುಗಳಿಗೆ ಅವರ ಹೆಸರನ್ನು ನಾಮಕರಣ ಮಾಡಬೇಕು. ಇವತ್ತು ಅಂಥ ಮಹಾನ್ ಪ್ರತಿಭೆ ಎಸ್ ಜಾನಕಿ ಅಮ್ಮನವರಿಗೆ ಏನು ಅವರ ಅಭಿಮಾನಿಗಳಿಗೆ ನೋವಾಗಿದೆ, ಆ ನೋವನ್ನು ಸರಿಪಡಿಸಬೇಕು. ಇವತ್ತು ಅಭಿಮಾನಿಗಳು ಬಹಳಷ್ಟು ನಿರಾಶೆಯಲ್ಲಿದ್ದಾರೆ. ನಿಜವಾಗಲೂ ಸುಮಾರು 48,000
ವಿವಿಧ ಭಾಷೆಗಳಲ್ಲಿ 17 ಭಾಷೆಗಳಲ್ಲಿ 48,000 ಗೀತೆಗಳನ್ನು ಹಾಡಿರ್ತಕ್ಕಂಥ ದೇಶಭಕ್ತ ಗೀತೆಗಳನ್ನು ಹಾಡಿರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದೆ ಎಸ್ ಜಾನಕಿ ಅಮ್ಮನವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಂದೇಳಿ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ ನಾವು ತುಂಬುವುದರಿಂದ ಆಸ್ತೇವೆ. ಈಗಾಗಲೇ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ವಿವಿಧ ಸಂಘದ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದೇವೆ. ಏನು ನಾವು ಒಂದೇ ಬೇಡಿಕೆ, ಜಾನಕಿ ಅಮ್ಮನವರಿಗೆ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ. ಅವರಿಗೆ ಅವರ ಸತ್ತ ಗಳಿಗೆಯಲ್ಲಿ ಅವರೇನು ತೀರ್ಕೊಂಡ್ರು ಮೈಸೂರಿನಲ್ಲಿ ಆಸ್ಪತ್ರೆಯಲ್ಲಿ ಸರ್ಕಾರ ಘೋಷಣೆ ಮಾಡಬೇಕಿತ್ತು. ಇವತ್ತು ಬೇರೆ ರಾಜ್ಯದಲ್ಲಿ ಯಾರಾದರೂ ಕಲಾವಿದರು ಈ ಥರ ಘಟನೆ ಆದಾಗ ದೊಡ್ಡ ಪ್ರಮಾಣದಲ್ಲಿ ಅದು ಒಂದು ಗೌರವ ಸಲ್ಲಿಸತಕ್ಕಂಥದ್ದು ಭಾರತ ಸರ್ಕಾರ ಮಾಡುತ್ತೆ. ಅದು ಎಸ್ ಜಾನಕಿ ಅಮ್ಮವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇಡೀ ಭಾರತ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈಗಲಾದರೂ ಅವರಿಗೆ ಭಾರತ ರತ್ನ ಕೊಟ್ಟು ಆ ಪ್ರಶಸ್ತಿ ಕೊಡಬೇಕನ್ನೋದು ನಮಗೊಂದು ಆಸೆ. ಹಾಗಾಗಿ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ವತಿಯಿಂದ ಇವತ್ತು ಎಸ್ ಜಾನಕಿ ಅಮ್ಮನವರಿಗೆ ನಮನ ಸಲ್ಲಿಸುವ ಮೂಲಕ ಭಾರತ ರತ್ನ ಸಿಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ದಕ್ಷಿಣ ಭಾರತದ ಗಾನ ಕೋಗಿಲೆ, ಪ್ರಖ್ಯಾತ ಗಾಯಕಿ, ಕೋಗಿಲೆ ಕಂಠವನ್ನೇ ಮೀರಿಸುವಂತಹ ಪದ್ಮಶ್ರೀ ಪುರಸ್ಕೃತೆ ಶ್ರೀಮತಿ ಎಸ್ ಜಾನಕಿ ಅವರ ನಿಧನ ಇಡೀ ದೇಶಕ್ಕೆ ತುಂಬಲಾರದ ನಷ್ಟ. ಅಂಥ ಒಂದು ಮಹಾನ್ ಗಾಯಕಿ ಕಳೆದ 2 ದಿನಗಳ ಹಿಂದೆ ಅವರು ನಿಧನರಾದ ಸುದ್ದಿ ತಿಳಿದು ಇಡೀ ದೇಶವೇ ಕಣ್ಣೀರಿನ ಶೋಕಾಚರಣೆಯಲ್ಲಿ ತೊಡಗಿದೆ. ಇವತ್ತು ಕೇಂದ್ರ ಸರ್ಕಾರ ಅಂಥ ಮಹಾನ್ ಗಾಯಕಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂತಹ ಶೋಕಾಚರಣೆ ಕಾರ್ಯಕ್ರಮವನ್ನು ದೇಶದಲ್ಲಿ ರಜೆ ನೀಡುವ ಮುಖಾಂತರ ಅವರ ಆತ್ಮಕ್ಕೆ ಚಿರಶಾಂತಿ ಕೋರುವ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಇವತ್ತು ಕೇಂದ್ರ ಸರ್ಕಾರ ಅಂಥ ಮಹಾನ್ ನಾಯಕಿಗೆ ಇವತ್ತು ಅನ್ಯಾಯವೆಸಗಿರುವುದು ದೇಶದ ದುರಂತವೇ ಸರಿ. ಹಾಗಾಗಿ ಇನ್ನಾದರೂ ತನ್ನ ತಪ್ಪಿನ ಅರಿವನ್ನು ಅರಿತು ಕೇಂದ್ರ ಸರ್ಕಾರ ಅವರ ಮರಣೋತ್ತರವಾಗಿ ದೇಶದ 140 ಕೋಟಿ ಭಾರತೀಯರ ಒಂದು ಆಶಯೋಕ್ತಿಯಿಂದ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಅವರನ್ನು ಗೌರವಿಸಬೇಕು ಮತ್ತು ಅವರ ಅಂತ್ಯಕ್ರಿಯೆ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕವನ್ನು ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಸೇವೆಯನ್ನು ಮನಗೈದು ಆ ಅಂಚೆ ಚೀಟಿಯನ್ನು ಬಿಡುಗಡೆ ವಿವಿಧ ಬಗೆಯ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿ ಅವರ ಆತ್ಮಕ್ಕೆ ಅವರ ಸೇವೆಯನ್ನು ನಾಡಿನಾದ್ಯಂತ ಜಗಜ್ಜಾಹಿರಗೊಳಿಸಬೇಕು. ದೇಶಾದ್ಯಂತ ಸುಮಾರು 25ಕ್ಕೂ ಹೆಚ್ಚು ರೈಲುಗಳಿಗೆ ಎಸ್ ಜಾನಕಿ ಅವರ ಹೆಸರು ನೀಡುವುದರ ಮುಖಾಂತರ ಅವರ ಆತ್ಮಕ್ಕೆ ಮತ್ತು ಅವರ ಸೇವೆಗೆ ಒಂದು ನುಡಿ ನಮನವನ್ನು ಸಲ್ಲಿಸಬೇಕು ಅಂತೇಳಿ ರಾಣೆಬೆನ್ನೂರು ತಾಲೂಕಿನ ಜನತೆ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ್ ಪರಿಷತ್, ಕನ್ನಡ ಪರ ಸಂಘಟನೆ ಹಾಗೂ ರೈತ ಪರ ಸಂಘಟನೆ ಹಾಗೂ ರಾಣೆಬೆನ್ನೂರು ಆಟೋ ಚಾಲಕ ಮಾಲಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ.